ನಮಸ್ತೆ ವೀಕ್ಷಕರೇ, ಐಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ನಿಮ್ಮ ವೋಟರ್ ಐ ಡಿ ಕಾರ್ಡ್ ತಮ್ಮ ಫೋನಲ್ಲಿ ನೀವು ಸ್ವತಃ ನಿಮ್ಮ ಫೋನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದಾರೆ, ಐಜಿಟೆಕ್ ಕನ್ನಡ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ನಮ್ಮ ಐಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡಿ ಸ್ನೇಹಿತರೆ. ಫಸ್ಟು ನಿಮ್ಮ ಫೋನಲ್ಲಿ ಇದಿರುತ್ತಲ್ಲ, ಗೂಗಲ್ ಇರುತ್ತೆ, ಗೂಗಲಲ್ಲಿ ಹೋಗಿ, ಇಲ್ಲಾಂದರೆ ಗೂಗಲ್ ಕ್ರೋಮ್ ಇರುತ್ತಲ್ಲ ಅದರಲ್ಲಿ ಹೋಗಿ NVSF ಅಂತ ಟೈಪ್ ಮಾಡಬೇಕು. ಇಲ್ಲಿ NVSF ಅಂತ ನೀವು ಸರ್ಚ್ ಮಾಡಿದಾಗ ಇಲ್ಲಿ ಹೋಮ್ ಪೇಜ್ ಅಂತ ಬರುತ್ತೆ ವೀಕ್ಷಕರೇ. ಹೋಮ್ ಪೇಜ್ ಬಂದಾಗ ಇಲ್ಲಿ ನಾಗಟ್ ಮಾಡ್ತೀನಿ ನೋಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ನಾನು ಇನ್ನೊಂದ್ಸಲ ಮಾಡಿ ನೋಡ್ತೀನಿ ನೋಡಿ. ಗೂಗಲಲ್ಲಿ NVSF ಅಂತ ಕೊಟ್ಟಾಗ ಕೆಳಗಡೆ ಇಲ್ಲಿ ಹೋಮ್ ಪೇಜ್ ಅಂತ ಇರುತ್ತಲ್ಲ, ನೀವು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಲಾಗಿನ್ ಅಂತ ಕಾಡುತ್ತೆ ನೋಡಿ ಸ್ನೇಹಿತರೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಏನು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ, ನೀವು ವೋಟರ್ ಐ ಡಿ ರಿಜಿಸ್ಟ್ರೇಷನ್ ಕೊಟ್ಟಿರ್ತಾರಲ್ಲ ನಂಬರು, ಅಂದರೆ ಲಾಗಿನ್ ಕೊಟ್ಟಿರ್ತಾರಲ್ಲ ನಂಬರು, ಆ ಲಾಗಿನ್ ನಂಬರಲ್ಲಿ ನೀವು ಎಂಟರ್ ಮಾಡ್ಕೋಬೇಕು. ನಾನು ಮಾಡ್ತೀನಿ ಎಂಟರ್ ನಂಬರಲ್ಲಿ. ಇಲ್ಲಿ ಕೆಳಗಡೆ ಕ್ಯಾಪ್ಸ್ ಕಾಣುತ್ತಲ್ಲ, ಕ್ಯಾಪ್ಸ್ ಕೂಡ ಎಂಟ್ರಿ ಮಾಡ್ಕೋಬೇಕು. ಕ್ಯಾಪ್ಸ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕೆಳಗಡೆ ರಿಕ್ವೆಸ್ಟ್ OTP ಅಂತಿದೆಯಲ್ಲ, ರಿಕ್ವೆಸ್ಟ್ OTP ಮಾಡಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಯಾವುದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರಲ್ಲ ಆ ನಂಬರ್ಗೆ OTP ಹೋಗುತ್ತೆ. ನಾನು ಇವಾಗ OTP ಹಾಕ್ಕೊಂಡು ಲಾಗಿನ್ ಮಾಡ್ಕೊಂಡು ಸ್ನೇಹಿತರೆ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಸ್ಕ್ರೋಲ್ ಹೋಗಬೇಕು ಕೆಳಗಡೆ. ಮಾಡ್ಕೊಂಡಾದ್ಮೇಲೆ ಈ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ಕಾಣುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಎಪಿಕ್ ನಂಬರ್ ಹಾಕಬೇಕು. ಇಲ್ಲಿ ನಿಮ್ಮದು ಏನಿರುತ್ತಲ್ಲ ಎಪಿಕ್ ನಂಬರ್ ಯಾವುದಿದೆ ಅದನ್ನು ಎಂಟ್ರ್ ಮಾಡ್ಕೋಬೇಕು. ಇಲ್ಲಿ ಎಂಟ್ರ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಅಂದರೆ ಒಂದು ವೇಳೆ ನಿಮ್ಮದು ವೋಟರ್ ಐ ಡಿ ಕಾರ್ಡಿಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಇದ್ದರೆ ಅದು ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಿ ಸ್ಟೇಟ್ ತೊಗೋಬೇಕು, ಕರ್ನಾಟಕ ಅಂತ ತೊಗೊಂಡು ಇಲ್ಲಿ ಸರ್ಚ್ ನಿಂತಿದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ನಂಬರು ಲಿಂಕ್ ಇಲ್ಲ, ಅಂದರೆ ನಿಮ್ಮ ಫೋನ್ ನಂಬರು ವೋಟರ್ ಐ ಡಿ ಕಾರ್ಡ್ ಲಿಂಕ್ ಇಲ್ಲ. ಇವಾಗ ಇನ್ನೊಂದು ಹಾಕ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಬೇರೆ ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕಿದ್ದೀನಿ ಇಲ್ಲಿ, ಅಂದರೆ ನಂಬರ್ ಲಿಂಕ್ ಇರೋದು. ಈ ರೀತಿ ಒಂದು ವೇಳೆ ನಿಮ್ಮದು ನಂಬರ್ ಲಿಂಕ್ ಇದ್ದರೆ ಈ ರೀತಿ ಓಪನ್ ಆಗುತ್ತೆ ವೀಕ್ಷಕರು. ಇಲ್ಲಿ ಒಂದು ಕಾಣುತ್ತೆ, ಪ್ಲೀಸ್ ಅಥೆಂಟಿಕೇಷನ್ ಯೂಸಿಂಗ್ OTP ಅಂತ ಇದೆಯಲ್ಲ, ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ನಂಬರ್ಗೆ OTP ಹೋಗಿದ್ರೆ ಅದು OTP ಇಲ್ಲಿ ಕೆಳಗಡೆ ಎಂಟ್ರಿ ಮಾಡ್ಕೊಂಡು ಇಲ್ಲಿ ವೆರಿಫೈ ಅಂತಿದೆಯಲ್ಲ, ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಮಾಡ್ಕೊಂಡಾದ್ಮೇಲೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಧಾರಣವಾಗಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಿಮ್ಮ ಫೋನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಧನ್ಯವಾದಗಳು ಸ್ನೇಹಿತರೆ.